ಅನ್ನಭಾಗ್ಯ ವಿಚಾರ ನಿನ್ನೆಯಿಂದಲೂ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಇದಕ್ಕೆ ಕಾರಣ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ. ಈ ಮೂಲಕ ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋತು ಗೆದ್ರ ಸಿದ್ದರಾಮಯ್ಯ. ಇದಕ್ಕೆ ಹೌದು ಅಂತ ಹೇಳ್ತಾ ಇದೆ ರಾಜಕೀಯ ವಿಶ್ಲೇಷಣೆಗಳು. ಸಿದ್ದರಾಮಯ್ಯ ಅವರು ಮೊದಲು ಸೋತರು ಕೂಡ ಈಗ ಗೆದ್ದಿದ್ದಾರೆ. ಇದನ್ನೇ ಮುಂಬರುವ ಚುನಾವಣೆವರೆಗೂ ಬಿಜೆಪಿಯ ವಿರುದ್ಧ ಅಸ್ತ್ರವನ್ನಾಗಿಟ್ಟುಕೊಳ್ಳೋದಿಕ್ಕೆ, ಪ್ರಚಾರದ ವಸ್ತುವನ್ನಾಗಿ ಇಟ್ಟುಕೊಳ್ಳೋದಿಕ್ಕೆ ಈಗ ಕಾಂಗ್ರೆಸ್ ಸಿದ್ಧ ಆಗಿದೆ. ಅಕ್ಕಿ ನೀಡದ ಬಿಜೆಪಿ ಬಡವರ ವಿರೋಧಿ ಅಂತ ಪ್ರಚಾರ ಮಾಡೋದಿಕ್ಕೂ ಕೂಡ ಈಗ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಂಡಿದ್ದು, ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಮುಂಬರುವ ಚುನಾವಣೆಯನ್ನ ಎದುರಿಸೋದಿಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅಕ್ಕಿ ನೀಡದಿದ್ರು ಅಕ್ಕಿ ಬದಲು ಹಣವನ್ನ ಕೊಟ್ಟು ಕಾಂಗ್ರೆಸ್ ಇಲ್ಲಿ ಬಚಾವಾಗಿದ್ದು, ಅಕ್ಕಿ ಸಿಗ್ಲಿಲ್ಲ ಅಂತ ಸುಮ್ಮನಾಗಿದ್ರೆ ಬಿಜೆಪಿಗೆ ಇಲ್ಲಿ ಬ್ರಹ್ಮಾಸ್ತ್ರ ಸಿಗ್ತಾ ಇತ್ತು. ಅದರ ಬದಲಾಗಿ ಈಗ ಅಕ್ಕಿಯನ್ನ ಕೊಡೋದರ ಬದಲು ಹಣವನ್ನ ಕೊಡುವುದರ ಮೂಲಕ ಕಾಂಗ್ರೆಸ್ ಈಗ ಇದೇ ವಿಚಾರವನ್ನ ಅಸ್ತ್ರವನ್ನಾಗಿ ಇಟ್ಟುಕೊಳ್ತಾ ಇದೆ. ಕಾಂಗ್ರೆಸ್ ತೆಗೆದುಕೊಂಡಂತಹ ಈ ನಿರ್ಧಾರ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ, ಬಿಜೆಪಿಯ ವಿರುದ್ಧ ಈ ಒಂದು ಅಸ್ತ್ರವನ್ನ ಹೇಗೆ ಪ್ರಯೋಗಿಸೋದಿಕ್ಕೆ ಈಗ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಂಡಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ನಿನ್ನೆಯ ಕ್ಯಾಬಿನೆಟ್ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ 5 ಕೆಜಿ ಅಕ್ಕಿಯ ಜೊತೆಗೆ 5 ಕೆಜಿ ಅಕ್ಕಿಯ ಬದಲಾಗಿ ಅದರ ಬದಲಿಗೆ ಹಣವನ್ನ ಕೊಡೋದು ಅನ್ನುವ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ 5 ಕೆಜಿ ಅಕ್ಕಿಗೆ ಅಂದ್ರೆ 1 ಕೆಜಿಗೆ 34 ರೂಪಾಯಿನಂತೆ ತಿಂಗಳಿಗೆ ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಅವರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಣ ವರ್ಗಾವಣೆ ಆಗುತ್ತೆ. ಮನೆಯಲ್ಲಿ 5 ಜನ ಇದ್ರೆ 170 ಇಂಟು 5 ಅಂದ್ರೆ 850 ರೂಪಾಯಿ ಆಗುತ್ತೆ. ಇಬ್ಬರಿದ್ರೆ 340, ಮೂವರಿದ್ರೆ 510 ರೂಪಾಯಿ. ಹೀಗೆ ಇದನ್ನ ಡಿವೈಡ್ ಮಾಡಿ ಒಬ್ಬೊಬ್ಬ ಮನೆಯ ಯಜಮಾನಿ ಯಾರಿರ್ತಾರೆ ಅವರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದೆ. ಈ ಮೂಲಕ ಈಗ ಸರ್ಕಾರಕ್ಕೆ 750ರಿಂದ 800 ಕೋಟಿ ಮಾಸಿಕವಾಗಿ ಖರ್ಚು ಬರುವಂತಹ ಸಾಧ್ಯತೆ ಕೂಡ ಇದೆ. ಇದರ ಫಲಾನುಭವಿಗಳು ಬಿಪಿಎಲ್ ಕಾರ್ಡ್ದಾರರು ಹಾಗೆಯೇ ಅಂತ್ಯೋದಯ ಕಾರ್ಡ್ ಇದ್ದವರು ಮಾತ್ರ ಇದರ ಒಂದು ಲಾಭವನ್ನ ಪ್ರಯೋಜನವನ್ನ ಪಡೆಯಬಹುದು ಅನ್ನೋದನ್ನ ಗಮನಿಸಬಹುದು. ಈ ಮೂಲಕ ಸರ್ಕಾರ ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತಾ ಇದ್ರು ಕೂಡ ನಿನ್ನೆ ಮೊನ್ನೆ ಕೂಡ ಈಗಾಗಲೇ ಕಾಂಗ್ರೆಸ್ನ ಸಚಿವರಾಗಿರ್ಬೋದು, ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು, ಬಿಜೆಪಿ ಸರ್ಕಾರ ಬಡವರ ವಿರೋಧಿ, ಯಾಕಂದ್ರೆ ತಮ್ಮ ಜೊತೆ ತಮ್ಮಲ್ಲಿ ಅಕ್ಕಿಯ ಸಂಗ್ರಹ ಇದ್ರೂ ಕೂಡ ಕೊಟ್ಟಿಲ್ಲ, ಇಲ್ಲಿ ರಾಜಕೀಯ ದ್ವೇಷವನ್ನ ಮಾಡ್ತಾ ಇದೆ ಅನ್ನುವ ಮಾತನ್ನ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಯಾವ ರೀತಿಯಾಗಿ ಸ್ಟ್ರೋಕ್ ಕೊಡುವಂತಹ ಪ್ಲಾನ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಅಕ್ಕಿಯ ಬದಲು ಹಣವನ್ನ ಕೊಡುವುದರ ಮೂಲಕ ಸಿದ್ದು ಈಗ ಬಿಜೆಪಿಯವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಈ ಮೂಲಕ ಬಡವರ ಅಕ್ಕಿಯನ್ನ ಕಸಿದಿದೆ ಕೇಂದ್ರ ಅಂತ ಹೇಳಿ ಬಿಂಬಿಸುವಂತಹ ಎಲ್ಲಾ ಪ್ರಯತ್ನಗಳು, ತಂತ್ರವನ್ನ ಕಾಂಗ್ರೆಸ್ ಇಲ್ಲಿ ಮಾಡ್ತಾ ಇದೆ. ಎಲ್ಲಾ ಸಚಿವರು ಹೇಳ್ತಾ ಇರೋದು ಅದೇ. ಸಿದ್ದರಾಮಯ್ಯ ಆದಿಯಾಗಿ, ಸಿಎಂ ಆದಿಯಾಗಿ, ಡಿಸಿಎಂ ಆದಿಯಾಗಿ ಎಲ್ಲರೂ ಕೂಡ ಈ ವಿಚಾರವನ್ನೇ ಹೇಳ್ತಾ ಇದ್ದಾರೆ. ಇನ್ನು ಲೋಕಸಭಾ ಚುನಾವಣೆವರೆಗೂ ಅಕ್ಕಿಯ ಬದಲು ಹಣವನ್ನ ಕೊಡುವಂತಹ ತಯಾರಿ ನಡೆದಿದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಅಲ್ಲಿವರೆಗೂ ಅಕ್ಕಿ ಸಂಗ್ರಹವನ್ನ ಮಾಡಿಕೊಳ್ಳುವಂತಹ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ ಅನ್ನೋದು ಸರ್ಕಾರದ ಮಾತು. ಈಗ ಅನ್ನಭಾಗ್ಯ ಬಿಜೆಪಿ ಟೀಕೆಗೆ ಅಸ್ತ್ರ ಆಗದಿರಲಿ ಅನ್ನುವಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು, ಅದೇ ಕಾರಣಕ್ಕಾಗಿ ನಾವು ಹಣವನ್ನ ಹಾಕ್ತೀವಿ ಅನ್ನುವಂತಹ ನಿರ್ಧಾರವನ್ನ ಕಾಂಗ್ರೆಸ್ ತೆಗೆದುಕೊಂಡಿದೆ. ಸದನದಲ್ಲಿ ಟೀಕೆಗೆ ಅವಕಾಶನೇ ಇಲ್ಲದ ಹಾಗೆ ಈಗ ಕಾಂಗ್ರೆಸ್ ಮಾಡಿದೆ. ನಾವು ಅಕ್ಕಿ ಕೊಡೋದಿದ್ರೆ ಏನಂತೆ 34 ರೂಪಾಯಿ 1 ಕೆಜಿಗೆ ಅನ್ನುವ ರೀತಿಗೆ ನಾವು ಹಣವನ್ನ ಹಾಕ್ತೀವಿ, ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನೋದು ಕಾಂಗ್ರೆಸ್ ವಾದ. ಆದ್ರೆ ಬಿಜೆಪಿ ಅವರು ಹೇಳುದು, ನೀವೇ ಹೇಳಿದ್ರಿ ಅಕ್ಕಿನ ಕೊಡಬೇಕು, ನಾವು ಹಣವನ್ನೇನು ತಿನ್ನಕ್ಕಾಗತ್ತಾ ಅಂತ ಸಿದ್ದರಾಮಯ್ಯ ಅವರು ಕೇಳ್ತಾ ಇದ್ರಲ್ಲ, ಈಗ ಅಕ್ಕಿನೇ ಕೊಡಿ ಅನ್ನೋದು ಬಿಜೆಪಿ ವಾದ. ಸೊ ಮುಂಬರುವ ಚುನಾವಣೆಗೆ ಬಿಜೆಪಿ ವಿರುದ್ಧ ಪ್ರಚಾರದ ವಸ್ತು ಈಗಾಗಲೇ ಸಿದ್ಧ ಆಗಿರೋದನ್ನ ನಾವು ಗಮನಿಸಬಹುದು. ಅಕ್ಕಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೇ ಹೇಳಿದ್ರಿ ಅಕ್ಕಿ ಬದಲು ದುಡ್ಡು ಕೊಟ್ರೆ ಹಣ ತಿನ್ನೋಕಾಗತ್ತಾ ಅಂತ ಹೇಳಿದ್ರಿ, ಈಗ ನಾವು ಕೇಳ್ತೇವೆ ದುಡ್ಡು ತಿನ್ನೋಕಾಗತ್ತಾ ಅಂತ. ನೀವು 10 ಕೆಜಿ ಅಕ್ಕಿಯನ್ನ ಕೊಡ್ತೇನೆ ಅಂತ ಹೇಳಿದ್ರಿ, ಈಗ ಅದನ್ನೇ ಕೊಡಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿ ಶಾಸಕ BY ವಿಜೇಂದ್ರ ಮಾತನಾಡಿ, ಕೆಜಿ ಅಕ್ಕಿಗೆ 34 ರೂಪಾಯಿನಂತೆ ಅಲ್ಲ 45 ರೂಪಾಯಿನಂತೆ ಲೆಕ್ಕ ಹಾಕೊಡಿ ಅಂತ ಹೇಳಿದ್ದಾರೆ. 2.5 ಕೆಜಿ ಕೊಟ್ಟಂಗೆ 5 ಕೆಜಿ ಬದಲು ಅವರು ಎಷ್ಟಾದರೂ ಆಗಲಿ ಎಲ್ಲಿಂದಾದರೂ ಆಗಲಿ
ನಾವು ಅಕ್ಕಿನೇ ಕೊಡ್ತೀವಿ. ನಮ್ಮ ಪಕ್ಷದವ್ರು ಯಾರೊಬ್ರು ಸಜೆಸ್ಟ್ ಮಾಡಿದ್ರು ದುಡ್ಡಾದ್ರೂ ಕೊಡ್ರಿ, ದುಡ್ಡು ತಿನ್ನಕ್ಕಾಗತ್ತಾ ಅಂದ್ರು. ಈಗ ಏನ್ ಮತ್ತೆ ಈಗ ದುಡ್ಡು ಕೊಡ್ತಾ ಇದಾರೆ, ದುಡ್ಡು ತಿನ್ನಕ್ಕಾಗತ್ತಾ? ಮಾರ್ಕೆಟ್ ಅಲ್ಲಿ 50 ರೂಪಾಯಿ 60 ರೂಪಾಯಿ ಅಕ್ಕಿ ಇದೆ, ನೀವು 34 ರೂಪಾಯಿ ಕೊಟ್ರಿ ಏನ್ ಮಾಡ್ಬೇಕು ಅವ್ರ ಜನ? 60 ಕೆಜಿ ಮಾರ್ಕೆಟ್ ಅಲ್ಲಿ ಇರೋದನ್ನ ನೀವು 30 ರೂಪಾಯಿ ಕೊಟ್ರೆ 34 ರೂಪಾಯಿ ಕೊಟ್ರೆ 2.5 ಕೆಜಿ ಕೊಟ್ಟಂಗೆ 5 ಕೆಜಿ ಬದಲು. ರಾಜ್ಯದ ಜನ ಹೋರಾಟ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ಗುರುತಿಸ್ತಾರೆ. ಹಾಗಾಗಿ ಯಡಿಯೂರಪ್ಪನವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ರಾಜ್ಯ ಸಚಿವರುಗಳಿಂದ ಹೇಳಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಚುನಾವಣೆ ಮುಂಚೆ ಏನ್ ಹೇಳಿದ್ರಿ ಅದು ರಾಜ್ಯ ಜನ ಗಮನಿಸಿದ್ದಾರೆ, ಗೊತ್ತಿದೆ. ಅದ್ರ ಮೇಲೆ ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮಗೆ ಸಂಪೂರ್ಣ ಬಹುಮತ ಕೊಟ್ಟಿರ್ತಕ್ಕಂಥದ್ದು. ಇಲ್ಲ ಅಂದ್ರೆ ಕ್ಷಮಾಪಣೆ ಕೇಳಿ. ಇವತ್ತು ಕೂಡ ಹೇಳ್ತಾ ಇದ್ದೇವೆ, ರಾಜ್ಯದ ಜನರ ಕ್ಷಮೆನ ಕೇಳಿ. ನೀವು ನಮ್ಮ ಯೋಗ್ಯತೆಗೆ ನಾವು ಕೊಟ್ಟಂತ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಪೊಳ್ಳು ಭರವಸೆನ ಕೊಟ್ಟಿದ್ವಿ. ಏನು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಿವಿಗೆ ಹೂ ಮುಡ್ಕೊಂಡು ಬಂದಿದ್ರಲ್ಲ ವಿಧಾನಸೌಧದಲ್ಲಿ, ಅದನ್ನೇ ರಾಜ್ಯದ ಜನರ ಕಿವಿಗೆ ಹೂವನ್ನ ಮುಡಿಸ್ತಕ್ಕಂಥ ಕೆಲಸ ಮಾಡಿದೀವಿ ಅನ್ನೋದನ್ನ ಜನರ ಮುಂದೆ ಹೇಳಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಈಗ ಕಾಂಗ್ರೆಸ್ ಮೊದಲಿಂದಲೇ ಹೇಳ್ಕೊಂಡು ಬರ್ತಾ ಇತ್ತು ರಾಜಕೀಯ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ ಬಿಜೆಪಿ ಅಂತ ಹೇಳಿ. ಈಗ ನಿನ್ನೆ ಕೂಡ ಮೀಟಿಂಗ್ ಆಗೋದಕ್ಕಿಂತ ಮುಂಚೆನೂ ಟ್ವೀಟ್ ಮಾಡಿದ್ರು, ಅಕ್ಕಿ ಸಂಗ್ರಹ ಇದ್ರೂ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ. ಬಿಜೆಪಿ ಅವರು ಹೇಳ್ತಾ ಇದ್ರು ಹಣ ಕೊಡಿ ಅಂತ, ಅದೇ ರೀತಿಯಾಗಿ ಹಣ ಕೊಡ್ಲಾಗಿದೆ. ಬಟ್ ಬಿಜೆಪಿ ಅವರು ಉಲ್ಟಾ ಹೊಡಿತಾ ಇದ್ದಾರೆ. ಮೂರೂ ಪಕ್ಷಗಳಿಗೆ ಅಸ್ತ್ರ ಆಗತ್ತಾ? ಇಲ್ಲಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಗೆದ್ದಿದ್ದಾರೆ? ನವಿತಾ, ಏನು ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರಿಗೆ ಅಗ್ನಿ ಪರೀಕ್ಷೆ ಎದುರಾಗಿತ್ತು. ಒಂದು, ಅಕ್ಕಿಯನ್ನ ಕೊಡ್ತೀವಿ, ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ನಾವು ಅಕ್ಕಿಯನ್ನ ಕೊಡ್ತೀವಿ ಅನ್ನೋಂತ ಒಂದು ಮಾತು. ಸಿದ್ದರಾಮಯ್ಯ ಅಕ್ಕಿ ಕೊಡ್ತಾರ, ಅಕ್ಕಿ ಕೊಡೋಂತ ಮೂಲಕ ಕೊಟ್ಟ ಮಾತನ್ನ ಉಳಿಸ್ಕೊಂತಾರ, ಕೊಡದೇ ಇರೋಂತ ಮೂಲಕ ಕೊಟ್ಟ ಮಾತಿಗೆ ತಪ್ತಾರ ಅನ್ನುವಂತ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿದ್ದು, ಕಡೆಗೂ ಕೂಡ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದು ದೃಢ ನಿರ್ಧಾರಕ್ಕೆ ಬಂದು ಅಕ್ಕಿಯನ್ನ ತರೋಕ್ ಆಗ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನಾವು ಜನರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಬೇಕು. ಆ ಅಕ್ಕಿಗೆ ಎಷ್ಟು ರೂಪಾಯಿಯನ್ನ ಕೊಟ್ಟು ಅಕ್ಕಿಯನ್ನ ಖರೀದಿ ಮಾಡ್ತೀವಿ, ಜನಕ್ಕೆ ಕೊಡ್ತಿದ್ವಲ್ಲ ಅಷ್ಟೇ ಹಣವನ್ನ ಜನರಿಗೆ ಹಾಕೋಣ, ಅಕ್ಕಿ ಸಂಗ್ರಹ ಆಗೋವರೆಗೂ ಈ ರೀತಿಯಾಗಿ ಮಾಡ್ಕೊಂಡು ಹೋಗೋಣ ಅನ್ನುವಂತ ಮೂಲಕ ಈ ನಿರ್ಧಾರವನ್ನ ಪ್ರಕಟ ಮಾಡುವಂತ ಮೂಲಕ ರಾಜಕೀಯ ಎದುರಾಳಿಗಳಿರಲ್ಲ ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರಚಾರದ ವಸ್ತು ಸಿಗಬಾರ್ದು, ಆ ರೀತಿಯಾಗಿ ನೋಡಿಕೊಂಡು, ಜೊತೆಗೆ ಬಿಜೆಪಿ ವಿರುದ್ಧ ಯಾವ ಕೇಂದ್ರ ಬಿಜೆಪಿ ಸರ್ಕಾರ ಅಕ್ಕಿಯನ್ನ ಕೊಡದೆ ರಾಜಕೀಯವಾಗಿ ದುರುದ್ದೇಶವನ್ನ ಇಟ್ಕೊಂಡು ನಮ್ಗೆ ಒಂದು ಕೆಟ್ಟ ಹೆಸರು ಬರಬೇಕು ಸರ್ಕಾರಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಸೆಡ್ಡು ಹೊಡೆಯೋದಕ್ಕೆ ಮುಂದಾಗಿತ್ತಲ್ಲ, ಅದಕ್ಕೆ ಪ್ರತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಸೆಡ್ಡು ಹೊಡೆದಿರುವಂತದ್ದು. ಯಾವ ಒಂದು ವಿಚಾರವಾಗಿ ಅಂತಂದ್ರೆ, ಈಗ ಹಣವನ್ನ ಹಾಕುವಂತ ಮೂಲಕ ಒಂದು ಅಸ್ತ್ರವನ್ನ ಬಿಜೆಪಿ ಸರ್ಕಾರದ ಕೇಂದ್ರ ಬಿಜೆಪಿ ವಿರುದ್ಧ ಇಟ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಮುಂಬರುವಂತ ಕಾರ್ಪೊರೇಷನ್ ಎಲೆಕ್ಷನ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜೊತೆಗೆ ಎಂಪಿ ಎಲೆಕ್ಷನ್ ಆಗಿರ್ಬೋದು. ಇದಕ್ಕೆ ಬಿಜೆಪಿ ಸರ್ಕಾರ ಬಡವರು ತಿನ್ನುವಂತ ಅಕ್ಕಿಗೂ ಕೂಡ ಕಲ್ಲಾಕಿದೆ, ಬಡವರು ತಿನ್ನುವಂತ ಅಕ್ಕಿಯಲ್ಲೂ ಕೂಡ ರಾಜಕಾರಣ ಮಾಡಿದೆ, ಜೊತೆಗೆ ಬಡವರ ಹಸಿವಿನ ಮೇಲೆ ರಾಜಕೀಯವನ್ನು ಮಾಡೋದಕ್ಕೆ ಮುಂದಾಗಿದೆ, ಬಡವರ ರಕ್ತವನ್ನ ತಿಗಣೆ ರೀತಿಯಲ್ಲಿ ಈರ್ತಾ ಇದೆ. ಈ ಒಂದು ವಿಚಾರಗಳನ್ನ ಇಟ್ಕೊಂಡು ಮುಂದಿನ ಚುನಾವಣೆಗೂ ಕೂಡ ಈ ಒಂದು ಪ್ರಚಾರದ ವಸ್ತುವನ್ನಾಗಿ ಇದೇ ಒಂದು ಅಕ್ಕಿ ರಾಜಕೀಯದ ವಿಚಾರವನ್ನು ಇಟ್ಕೊಂಡು ಹೋಗೋದಕ್ಕೆ ಮುಂದಾಗಿದೆ. ಜುಲೈ 1ನೇ ತಾರೀಕಿಂದ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ, ಅಕ್ಕಿ ಸಿಗೋವರೆಗೂ ಕೂಡ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಆದಷ್ಟು ಬೇಗ ಅಕ್ಕಿಯನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಮುಂಬರುವಂತ ಚುನಾವಣೆವರೆಗೂ ಕೂಡ ಅಕ್ಕಿಯನ್ನ ಕೊಡದೆ ಈ ರೀತಿಯಾಗಿ ಹಣವನ್ನೇ ಕೊಡುವಂತ ನಿರ್ಧಾರವನ್ನ ಮಾಡೋ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಈ ಅಕ್ಕಿ ವಿಚಾರದ ರಾಜಕೀಯವನ್ನ ಮುಂದುವರಿಸೋದಕ್ಕೂ ಕೂಡ ಒಂದು ಪ್ರಚಾರದ ವಸ್ತುವಾಗಿದೆ. ಒಂದ್ ಕಡೆ ಬಿಜೆಪಿಗೆ ಈಗ ಅನ್ನಭಾಗ್ಯ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರನ ಟೀಕೆ ಮಾಡೋದಕ್ಕೆ ಈಗ ಅಸ್ತ್ರಗಳೇ ಇಲ್ಲದಂತಹ ಪರಿಸ್ಥಿತಿ. ಯಾಕೆಂದ್ರೆ ಅಶೋಕ್ ಅವರು ಹೇಳಿದ್ರು, ಅವ್ರೇನಾದ್ರು ಕೂಡ 1 ಗ್ರಾಮ್ ಅಕ್ಕಿಯನ್ನು ಕೂಡ ಕಡಿಮೆ ಕೊಡಬಾರ್ದು, ಕೊಡಕ್ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಅಷ್ಟು ಪ್ರಮಾಣದ ಹಣವನ್ನ ಅಕೌಂಟ್ಗೆ ಹಾಕಿ ಅಂತ ಹೇಳಿದ್ರು. ಈಗ ಅಕೌಂಟ್ಗೆ ಹಾಕಿ ತೋರಿಸಿದ್ದಾರೆ, ಯಾವುದೇ ಅಸ್ತ್ರಗಳಿಲ್ಲ. ಈಗ ಹೊಸ ಅಸ್ತ್ರ ಶುರು ಮಾಡಿದ್ದಾರೆ ಬಿಜೆಪಿನವರು, 45 ರೂಪಾಯಿ ಕೊಡಿ ನೀವು ಅಕ್ಕಿಗೆ ಅನ್ನುವಂತ ಹೊಸ ಅಸ್ತ್ರವನ್ನ ಕೂಡ ಶುರು ಮಾಡಿದ್ದಾರೆ. ಸೊ ಈ ಒಂದು ಹಣವನ್ನ ಹಾಕುವಂತ ಮೂಲಕ ಬರ್ಡನ್ ಏನಾಗ್ತಾ ಇತ್ತು, ರಾಜ್ಯ ಸರ್ಕಾರಕ್ಕೆ ಅಕ್ಕಿಯನ್ನ ಕೊಡಕ್ ಹೋಗಿದ್ರೆ ಬೇರೆ ರಾಜ್ಯದಿಂದ ಖರೀದಿ ಮಾಡಿ 200-300 ಕೋಟಿ ಹೊರೆ ಆಗ್ತಾ ಇತ್ತು. ಸೊ ಆ ಹೊರೆಯನ್ನು ಕೂಡ ಆರ್ಥಿಕವಾಗಿ ತಪ್ಪಿಸಿಕೊಂಡಿದ್ದಾರೆ. ಜೊತೆಗೆ ರಾಜಕೀಯವಾಗೂ ಕೂಡ ಬಿಜೆಪಿಗೆ ತಕ್ಕ ಒಂದು ಪ್ರತ್ಯುತ್ತರವನ್ನ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ.